ಎಲ್ಲಿದಪ್ಪ? ಬೊಮ್ಮನಹಳ್ಳಿನಾ? ಯಾರು ಬೊಮ್ಮನಹಳ್ಳಿ? ಬಾರಪ್ಪ. ನೀನು ನಿಂತರೆ ನಾವೆಲ್ಲ ಇದಾಗ್ಬಿಡ್ತೀವಿ. ಹಾಂ ಹಾಂ, ಅವ್ನು ನಿಂತರೆ ನಾವು ಅಜಾನುಬಾಹು, ಬಾಹುಬಲಿ. ಓಕೆ, ಎಸ್. ಇದೆಲ್ಲಿದಪ್ಪ? ಕೆ ಆರ್ ಪುರ 13 ಕೇಸ್ ಅಲ್ವಾ ನಿಮ್ಮದು? ಹ್ಞೂ. ಓಕೆ, ಚಲೋ. ಇನ್ನೇನಿದೆ? MDMA ನಾ? ಎಷ್ಟು ಗ್ರಾಮಪ್ಪ ಇದು? 200 ಗ್ರಾಮ? 215? 225 ಅಮೃತ. ಓಕೆ. ಮಾರ್ನಿಂಗ್. ಶುರು ಮಾಡ್ಬೋದಾ? ಹತ್ರ ಬಾಪ. ರೆಡಿ? ನಮಸ್ಕಾರ ಎಲ್ಲರಿಗೂ. ಈ ವಾರದ ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಬೆಂಗಳೂರು ನಗರದ ಬೇರೆ ಬೇರೆ ವಿಭಾಗಗಳಲ್ಲಿ ಆಗಿರ್ತಕ್ಕಂತಹ ಉತ್ತಮ ಸ್ವತ್ತಿನ ಅಪರಾಧಗಳ ಪತ್ತೆ ಕಾರ್ಯದ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಪ್ರಮುಖವಾಗಿ KR ಪುರ ಮತ್ತು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಮಾಡಿರ್ತಕ್ಕಂತಹ ಈ ಸ್ವತ್ತಿನ ಅಪರಾಧಗಳ ಪತ್ತೆ ಕಾರ್ಯಗಳು, ಜೊತೆಗೆ ಬೊಮ್ಮನಹಳ್ಳಿ ಮತ್ತು ಅಮೃತಹಳ್ಳಿಯವರು ಮಾಡಿರ್ತಕ್ಕಂಥ ದ್ವಿಚಕ್ರ ವಾಹನಗಳ ಕಳ್ಳತನದ ಪತ್ತೆ ಪ್ರಕರಣಗಳು, ಹಾಗೆ ಈ ಮಾದಕ ವಸ್ತುಗಳ ವಿರುದ್ಧದ ನಮ್ಮ ಸಮರದಲ್ಲಿ ಅಮೃತಹಳ್ಳಿಯವರು ಮಾಡಿರ್ತಕ್ಕಂತಹ ಒಂದು ಕಾರ್ಯಾಚರಣೆ, ಕೊನೆಯದಾಗಿ ಈ ಕ್ರಿಕೆಟ್ ಬೆಟ್ಟಿಂಗ್ ಹಾವಳಿ ಅಥವಾ ಪಿಡುಗನ್ನು ನಿಯಂತ್ರಿಸಲಿಕ್ಕೆ ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅದರಲ್ಲಿ ಈ ಹನುಮಂತನಗರದವರು ಮಾಡಿರ್ತಕ್ಕಂಥ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣ. ಇಷ್ಟು ಇವತ್ತಿನ ಸುದ್ದಿಗೋಷ್ಠಿಯ ವಿಷಯಗಳು. ಮೊದಲನೇದಾಗಿ KR ಪುರಂ ಪೊಲೀಸ್ ಠಾಣೆಯವರು ಒಂದು ಮನೆಗಳ್ಳತನ, ಅದು ಲಾಕ್ಡ್ ಹೌಸನ್ನು ಬ್ರೇಕ್ ಮಾಡಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಇನ್ನೊಂದು ಕಳ್ಳತನದ ಪ್ರಕರಣ, ಎರಡು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ಕಳ್ಳಕಳು ಮಾಡ್ತಾ ಇರ್ತಕ್ಕಂಥ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ 306 ಗ್ರಾಂ ಚಿನ್ನಾಭರಣ, 1 kg ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 30 ಲಕ್ಷ ರೂಪಾಯಿಗಳು. ಇದರಿಂದ ಈ ಒಟ್ಟು 13 ಕನ್ನಾಕಳು ಪ್ರಕರಣಗಳು ನಮ್ಮಲ್ಲಿ ಪತ್ತೆಯಾಗಿದ್ದಾವೆ. 12 ಕನ್ನಾಕಳು ಪ್ರಕರಣಗಳು KR ಪುರಂ ಪೊಲೀಸ್ ಠಾಣೆಗೆ ಸಂಬಂಧಿಸಿದರೆ, ಒಂದು ಪ್ರಕರಣ ಕಾಡುಗೋಡಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದ್ದಾಗಿರುತ್ತದೆ. ಇದು ಆಗಿರ್ತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ 2024ನೇ ಇಸ್ವಿ. 9ನೇ ತಾರೀಕು ಅಕ್ಟೋಬರ್ ಈ ಕುಟುಂಬ ಸಮೇತ ಫಿರ್ಯಾದಿದಾರರು ಇದಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಫಿರ್ಯಾದಿದಾರರು ಮೈಸೂರಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು 15ನೇ ತಾರೀಕು ವಾಪಸ್ ಬಂದು ನೋಡಿದಾಗ ಮನೆಯ ಮುಂಬಾಗಿಲ ಲಾಕನ್ನು ಮುರಿದು ಯಾರೋ ಆರೋಪಿತರು ಒಳಗೆ ಪ್ರವೇಶಿಸಿ ಬೀರುವಿನಲ್ಲಿಟ್ಟಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಕಂಡು ಬಂದಿರ್ತದೆ. ಇದ್ರ ಬಗ್ಗೆ ಅವರು KR ಪುರ ಪೊಲೀಸ್ ಠಾಣೆಯಲ್ಲಿ 15ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಪ್ರಕರಣದ ತನಿಖೆಯನ್ನು ಕೈಗೊಂಡ KR ಪುರಂ ಪೊಲೀಸ್ ಠಾಣೆಯ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 10ನೇ ತಾರೀಕು ಏಪ್ರಿಲ್
ತಿಂಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಹುಸ್ಕೂರು ಹತ್ತಿರ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದಾದ ನಂತರ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಈ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದು, ಜೊತೆಗೆ ಇದೇ ರೀತಿಯಲ್ಲಿ ಬೇರೆ ಕಡೆಗಳಲ್ಲಿಯೂ ಕೂಡ ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೆಆರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ಆತ ಕಾರ್ಯಾಚರಿಸುತ್ತಿದ್ದು 12 ಈ ರೀತಿಯ ಕಳ್ಳಕಳುವು ಪ್ರಕರಣಗಳನ್ನು ಆತ ಮಾಡಿರೋದಾಗಿ ಒಪ್ಪಿಕೊಂಡಿರ್ತಾನೆ. ಹಾಗೆ ಕಾಡುಗೋಡಿಯ ಒಂದು ಪ್ರಕರಣವನ್ನು ಕೂಡ ಆತ ಒಪ್ಪಿಕೊಂಡಿರ್ತಾನೆ. ಇದರಲ್ಲಿ ಮುಖ್ಯವಾಗಿ ಆರೋಪಿ ಏನಿದ್ದಾನೆ ಈತ ಆಂಧ್ರ ಪ್ರದೇಶದವನಾಗಿದ್ದು ಮದನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣಗಳು ದಾಖಲಾಗಿದ್ದಾವೆ. ಅಲ್ಲಿ ಆತನ MOB ಕಾರ್ಡನ್ನು ಕೂಡ ಓಪನ್ ಮಾಡಲಾಗಿದೆ. ಅದಾದ ನಂತರದಲ್ಲಿ ಈತ ಬೆಂಗಳೂರು ನಗರದಲ್ಲಿ ಈ ರೀತಿ ಕಾರ್ಯಾಚರಿಸುತ್ತಿದ್ದು ಇದುವರೆಗೆ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಈಗ ಪೊಲೀಸರು ಕೆಆರ್ಪುರಂ ಪೊಲೀಸ್ ಠಾಣೆಯವರು ಆತನನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಇದು ಒಂದು ಉತ್ತಮ ಕಾರ್ಯಾಚರಣೆ. ಕೆಆರ್ಪುರಂ ಪೊಲೀಸ್ ಠಾಣೆಯವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಎರಡನೇದಾಗಿ ಕೆಆರ್ಪುರಂ ಪೊಲೀಸ್ ಠಾಣೆಯವರೇ ಚಿನ್ನಾಭರಣವನ್ನು ಕಳ್ಳತನ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 100 ಗ್ರಾಂ ಚಿನ್ನಾಭರಣ ಮತ್ತು 10 ಲಕ್ಷ ರೂಪಾಯಿಗಳನ್ನು ಆತನಿಂದ ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿಗಳಷ್ಟು ಆತನಿಂದ ವಶಪಡಿಸಿಕೊಂಡಿರ್ತಾರೆ. ಇದು ಆಗಿರ್ತಕ್ಕಂಥದ್ದು ಇದೇ ವರ್ಷದ ಮಾರ್ಚ್ ತಿಂಗಳ ಒಂದು 16ನೇ ತಾರೀಕು ಬೆಳಗ್ಗೆ ಮನೆ ಬಾಗಿಲನ್ನು ಲಾಕ್ ಮಾಡಿಕೊಂಡು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ವಾಪಸ್ ಬಂದು ಮಾರನೇ ದಿವಸ ಬೆಳಗ್ಗೆ ಅಂದರೆ ಅವರ ಓನರು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಈ ರೀತಿ ಮನೆ ಮುಂಬಾಗಿಲನ್ನು ಯಾರೋ ಓಪನ್ ಮಾಡಿದ್ದಾರೆ ಅಂತೇಳಿ. ಬಂದು ನೋಡಿದಾಗ ಅವರ ಮನೆಯಲ್ಲಿ ಈ ರೀತಿ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬರ್ತದೆ. ಇದ್ರ ಬಗ್ಗೆ ಅವರು 17ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು ಅದರ ಕೂಲಂಕುಷ ವಿಚಾರಣೆಯನ್ನು ಕೈಗೊಂಡ ಪೊಲೀಸರು KGFನಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರತಕ್ಕಂಥ ಓರ್ವ ಆರೋಪಿ ಜೈಲಿನಲ್ಲಿದ್ದು ಆತನ ಮೇಲೆ ಸಂಶಯಗೊಂಡು ಆತನನ್ನು ಬಾಡಿ ವಾರಂಟ್ ಮುಖಾಂತರ ಕರೆತಂದು ವಿಚಾರ ಮಾಡಿದಾಗ ಆತ ಈ ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು 100 ಗ್ರಾಂ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿರ್ತದೆ. ಇದರಲ್ಲಿ ಇನ್ನೊಬ್ಬ ಸಹಚರ ಇರ್ತಕ್ಕಂಥದ್ದು ತಿಳಿದು ಬಂದಿದ್ದು ಆತನ ಬಗ್ಗೆ ಪತ್ತೆ ಕಾರ್ಯ ನಡೀತಾ ಇದೆ. ಇದರ ಮುಖ್ಯ ಅಂಶ ಅಂತ ಹೇಳಿದ್ರೆ ಈ ಆರೋಪಿ ಏನಿದ್ದಾನೆ ಈತ KGFನವನಾಗಿದ್ದು ಅಲ್ಲಿ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡಿದ್ದು ಇದುವರೆಗೆ ಈತನ ಮೇಲೆ ಸುಮಾರು 60ರಿಂದ 70 ಈ ರೀತಿಯ ಕಳ್ಳತನ, ಮನೆಗಳ್ಳತನ, ಕನ್ನಗಳವು ಈ ರೀತಿಯ ಅನೇಕ ಪ್ರಕರಣಗಳು ಆತನ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಬೆಂಗಳೂರು ನಗರ ಅಲ್ಲದೇ ಹೊರ ರಾಜ್ಯಗಳಲ್ಲಿಯೂ ಕೂಡ ಆತನ ಮೇಲೆ ಈ ರೀತಿಯ ಕನ್ನಕಳುವು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಇದು ಈತ ಒಬ್ಬ ಕುಖ್ಯಾತ ಕಳ್ಳನಾಗಿದ್ದು ಆತನನ್ನು ಬಂಧಿಸಿರ್ತಕ್ಕಂಥದ್ದು ಸಂತೋಷದ ವಿಷಯ ಆಗಿದೆ. ಇನ್ನು ಅದೇ ರೀತಿಯಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕಳ್ಳಕಳುವು ಮಾಡ್ತಾ ಇರತಕ್ಕಂತಹ ಇಬ್ಬರು ಮಹಿಳೆಯರನ್ನು ಬಂಧಿಸಿ ಅವರಿಂದ 130 ಗ್ರಾಂ ಚಿನ್ನಾಭರಣ ಮತ್ತು ಒಂದು ಆಟೋ ರಿಕ್ಷಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 11 ಲಕ್ಷ. ಘಟನೆ ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳ 17ನೇ ತಾರೀಕಿನಂದು ಅವರು ಬೀಗ ಹಾಕ್ಕೊಂಡು ಹೊರಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಮನೆ ಮುಂಬಾಗಿಲನ್ನು ಮುರಿದು ಮನೆಯೊಳಗೆ ಬಂದು ಈ ರೀತಿ ಚಿನ್ನಾಭರಣಗಳನ್ನು ಮತ್ತು ನಗದು ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಇದ್ರ ಬಗ್ಗೆ 18ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರಕರಣ ದಾಖಲಾಗಿದ್ದು ನಂತರ ಏಪ್ರಿಲ್ ಇದೇ ತಿಂಗಳ 2ನೇ ತಾರೀಕಿನಂದು ಆಡುಗೋಡಿ ಸಿಗ್ನಲ್ ಬಳಿ ಇಬ್ಬರು ಮಹಿಳೆಯರನ್ನು ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಬಂಧಿಸಿರ್ತಾರೆ. ನಂತರ 2ನೇ ಆರೋಪಿ ಏನಿದ್ದಾಳೆ ಆಕೆ ಆಟೋ ಚಾಲಕಿ ಆಗಿದ್ದು ಆ ಆಟೋವನ್ನು ಕೂಡ ಅದನ್ನು ವಶಪಡಿಸಿಕೊಳ್ಳಿಲ್ಲ. ಯಾಕೆಂದರೆ ಈ ಆಟೋವನ್ನು ಬಳಸಿ ಆಕೆ ಬೇರೆ ಬೇರೆ ಈ ರೀತಿ ಈ ಬೀಗ ಹಾಕಿರ್ತಕ್ಕಂತಹ ಮನೆಗಳನ್ನು ನೋಡಿ ಕಳ್ಳತನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಪ್ರಕರಣದಲ್ಲಿ ತನಿಖೆಯಲ್ಲಿ ಬಯಲಾಗಿದೆ. ಆರೋಪಿತರ ಪತ್ತೆಯಿಂದ ಅಥವಾ ಆರೋಪಿತರ ಒಂದು ಇದರಿಂದಾಗಿ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ಮತ್ತು ಈ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ 1 ಪ್ರಕರಣ, ಹೀಗೆ ಒಟ್ಟು 3 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಆರೋಪಿತರಿಬ್ಬರನ್ನ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಆರೋಪಿತರಿಬ್ಬರು ಕೂಡ MOB ವ್ಯಕ್ತಿಗಳಾಗಿದ್ದು ಅವರುಗಳ ಮೇಲೆ ಹಿಂದೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ 2024ರಲ್ಲಿ ಮನೆ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಅದೇ ರೀತಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕಳ್ಳಕಳುವು ಮಾಡ್ತಾ ಇರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 30 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 3 ಲಕ್ಷ ರೂಪಾಯಿಗಳು. ಘಟನೆ ಆಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳ 7ನೇ ತಾರೀಕು. ಈ ಬೀಗ ಹಾಕ್ಕೊಂಡು ಬೇರೆ ಸ್ನೇಹಿತರ ಮನೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೀಗವನ್ನು ಮುರಿದು ಒಳಗೆ ಪ್ರವೇಶಿಸಿ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿರುತ್ತದೆ. ಇದರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಫೆಬ್ರವರಿ ತಿಂಗಳಲ್ಲಿ ಬೇಗೂರಿನ ಕೆನರಾ ಬ್ಯಾಂಕ್ ಬಳಿ ಒಬ್ಬನನ್ನು ಬಂಧಿಸಿ ಆತನಿಂದ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಈ 30 ಗ್ರಾಂ ಚಿನ್ನಾಭರಣವನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ. ಈತ
ಇಬ್ಬರು ಆರೋಪಿಗಳು ಇದನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದ್ದು, ಅವರುಗಳ ಮೇಲೆ ಹಳೆಯ ಪ್ರಕರಣಗಳಿಲ್ಲ. ಇಬ್ಬರು ಕೂಡ ಬೆಂಗಳೂರಿನವರೇ ಆಗಿದ್ದು, ಒಬ್ಬ ಬೆಂಗಳೂರಿನವನು, ಇನ್ನೊಬ್ಬ ಪಶ್ಚಿಮ ಬಂಗಾಳದವನಾಗಿದ್ದಾನೆ. ಒಬ್ಬ ರ್ಯಾಪಿಡೋ ಕೆಲಸ ಮಾಡಿಕೊಂಡಿದ್ದೆ, ಇನ್ನೊಬ್ಬ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇವೆರಡೂ ಕೂಡ ಉತ್ತಮ ಕಾರ್ಯಾಚರಣೆಗಳು. ಆದ್ದರಿಂದ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರಿಗೆ ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಹೀಗೆ ಬೆಂಗಳೂರು ನಗರದಲ್ಲಿ ಈ ರೀತಿ ಏನು ಕಳ್ಳಕಳು ಪ್ರಕರಣಗಳಾಗ್ತಾ ಇದ್ದಾವೆ, ಅವುಗಳನ್ನು ಪೊಲೀಸರು ಪತ್ತೆ ಹಚ್ಚತಕ್ಕಂಥ ಪ್ರಯತ್ನಗಳನ್ನು ಮತ್ತು ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು, ಈ ರೀತಿ ಕನ್ನಕಳು ಪ್ರಕರಣಗಳನ್ನು ಕೇವಲ ಪತ್ತೆ ಹಚ್ಚೋದು ಅಲ್ಲೋದು ಮಾತ್ರ ಅಲ್ಲ, ಅವುಗಳ ನಿಯಂತ್ರಣದ ಬಗ್ಗೆ ತಾವು ನಮ್ಮೊಂದಿಗೆ ಸಹಕರಿಸಬೇಕಾಗ್ತದೆ. ಪ್ರಮುಖವಾಗಿ ಈ ಮನೆಯನ್ನು ಲಾಕ್ ಮಾಡಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಮನೆಯಲ್ಲಿ ಇಡದೇ ಲಾಕರ್ ವ್ಯವಸ್ಥೆಯನ್ನು ಬಳಸ್ತಕ್ಕಂಥದ್ದು ಬಹು ಮುಖ್ಯ. ಜೊತೆಗೆ ಮನೆಯನ್ನು ಲಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಆಗಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ಈ ಆಟೋ ರಿಕ್ಷಾದಲ್ಲಿ ಬಂದು ಆ ಮಹಿಳೆಯರು ಏನಿದ್ರು ಅವರು ಮನೆಗಳನ್ನು ಗುರುತಿಸಿ ನಂತರ ಕಳ್ಳತನವನ್ನು ಮಾಡ್ತಾ ಇದ್ದು ಕಂಡುಬಂದಿದೆ. ಹಾಗಾಗಿ ಹೊರಗಡೆ ಲಾಕ್ ಮಾಡಿರ್ತಕ್ಕಂಥದ್ದು ಕಾಣದ ರೀತಿಯಲ್ಲಿ, ಜೊತೆಗೆ ಬೇರೆ ಬೇರೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ನೀವು ಹೆಚ್ಚಿನ ದಿವಸಗಳ ಕಾಲ ಹೊರಗಡೆ ಹೋಗ್ತಾ ಇದ್ದರೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ನಾವು ನಿಮ್ಮ ಮನೆಯ ಬಗ್ಗೆ ಕಾಳಜಿ ವಹಿಸಲಿಕ್ಕೆ, ಗಮನ ಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ಪೊಲೀಸರೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಇದು ಇರತಕ್ಕಂಥದ್ದು ಈ ವಾಹನಗಳ ಕಳ್ಳತನ. ಇದ್ರ ಬಗ್ಗೆಯೂ ಕೂಡ ಪೊಲೀಸರು ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಕಳ್ಳತನ ಏನಾಗ್ತಾ ಇದ್ವು ಅವುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಈಗ ಈ ವಾರದಲ್ಲಿ ಬೊಮ್ಮನಹಳ್ಳಿ ಮತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಈ ದ್ವಿಚಕ್ರ ವಾಹನಗಳ ಕಳ್ಳತನದ ಒಂದು ಗ್ಯಾಂಗ್ಗಳನ್ನು ಪತ್ತೆ ಹಚ್ಚಿದ್ದಾರೆ. 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೊಮ್ಮನಹಳ್ಳಿಯವರು 12 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದರೆ ಅಮೃತಹಳ್ಳಿಯವರು 6 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಒಟ್ಟು 18 ದ್ವಿಚಕ್ರ ವಾಹನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಆದ್ದರಿಂದ ಈ ರೀತಿ ದ್ವಿಚಕ್ರ ವಾಹನಗಳ ಸುರಕ್ಷತೆಯ ಬಗ್ಗೆಯೂ ಕೂಡ ಸಾರ್ವಜನಿಕರು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಸುರಕ್ಷಿತವಾದ ಪ್ರದೇಶದಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಜೊತೆಗೆ ಕೆಲವೊಂದು ತಾಂತ್ರಿಕ ಸುರಕ್ಷತಾ ವಿಧಿವಿಧಾನಗಳನ್ನು ಅನುಸರಿಸ್ತಕ್ಕಂಥದ್ದು ಅವಶ್ಯ ಅಂಥೇಳಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇವೆ. ಇನ್ನು ಮಾದಕ ವಸ್ತುಗಳ ಬಗೆಗಿನ ನಮ್ಮ ಕಾರ್ಯಾಚರಣೆಗೆ ಬಂದರೆ ಅದರಲ್ಲಿ ನಮ್ಮ ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಓರ್ವ ವ್ಯಕ್ತಿಯನ್ನು ಇದೇ ತಿಂಗಳ 7ನೇ ತಾರೀಕಿನಂದು ಬಂಧಿಸಿ ಆತನಿಂದ ಈ MDMA ಕ್ರಿಸ್ಟಲ್ ಒಟ್ಟು 225 ಗ್ರಾಮ್ನಷ್ಟು MDMA ಕ್ರಿಸ್ಟಲನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ ಸುಮಾರು 25 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾನೆ ಆತ ಮಂಗಳೂರು ಮೂಲದವನಾಗಿದ್ದು ಅಲ್ಲಿಂದ ಇಲ್ಲಿ ಈ ಡ್ರಗ್ಸ್ಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಈತನ ಸಹಚರ ಏನಿದ್ದ ಆತನನ್ನು ಕೂಡ ಮಂಗಳೂರಿನಿಂದ ಬಂಧಿಸಲಾಗಿದೆ. ಕೊನೆಯದಾಗಿ ಆನ್ಲೈನ್ ಮೂಲಕ ಬೆಟ್ಟಿಂಗ್ ಮಾಡ್ತಾ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಹನುಮಂತನಗರ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಕಳೆದ ಸಲ ನಾವು CCB ಅವರು ಇದರ ಬಗ್ಗೆ ಕೈಗೊಂಡಿರ್ತಕ್ಕಂಥ ಕೆಲವು ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಈಗ ವಿಭಾಗಗಳಲ್ಲಿಯೂ ಕೂಡ ಪೊಲೀಸ್ ಠಾಣೆಯವರು ಮಾಹಿತಿಯನ್ನು ಆಧರಿಸಿ ಈ ರೀತಿ ಆನ್ಲೈನ್ ಬೆಟ್ಟಿಂಗ್ ಏನು ಮಾಡ್ತಾ ಇದ್ದಾರೆ, ಈ IPL ಸೀಸನ್ ಬಂದಿರೋದ್ರಿಂದ ಇದರ ಪಿಡುಗು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಪ್ರೊಯಾಕ್ಟಿವ್ ಆಗಿ ಸಕ್ರಿಯವಾಗಿ ನಮ್ಮ ಪೊಲೀಸರು ಇದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ದಾಳಿಗಳನ್ನು ಕೈಗೊಳ್ತಾ ಇದ್ದಾರೆ. ಅದರಂತೆ ಈಗ ಹನುಮಂತನಗರ ಪೊಲೀಸ್ ಠಾಣೆಯವರು ಈ ಇಬ್ಬರನ್ನು ಬಂಧಿಸಿ ಅವರು ಕ್ರಿಕೆಟ್ ಪಂದ್ಯಾವಳಿಗೆ ಈ ಡಫಬೆಲ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡ್ಕೊಂಡಿರ್ತಕ್ಕಂಥದ್ದನ್ನು ಕಂಡುಬಂದು ಅವರನ್ನು ಬಂಧಿಸಿ ಅವರ ಬಳಿಯಿಂದ ಈ ಹಣ ಮತ್ತು ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸಸ್ ವಿದ್ಯುನ್ಮಾನ ಸಲಕರಣೆಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯಗಳು. ವಿಚ್ ಒನ್? Bommanhalli police station officers and staff pertaining to Southeast Division, they have been successful in apprehending 2 women who were involved in housebreak and theft of a house, and they have recovered 130 grams of gold ornaments and 1 auto rickshaw from these 2 women. The incident has happened in the month of March, wherein they have barged into a house, breaking the lock, and they have stolen 130 grams of gold ornaments
from the house. Accordingly, a case was registered in Bomnalli police station, and during the course of investigation, police have found the involvement of these two women, and they have arrested them at Adukodi Signal on 2nd of April. Their confession has led to the recovery of these 130 grams of gold ornaments, and also the auto rickshaw which was used to identify the locked houses has also been seized. One of the accused in this case is the auto rickshaw driver. She used to travel across the city and identify the locked houses and break them when nobody was there. Both the accused are MOB card holders, and there is a case of burglary registered against them in Bagalgunte police station in 2024. This is a good detection, and I reward the Bomnalli police with 10,000 rupees. As the IPL season has come, so also the menace of cricket betting, online gambling and other things, related things. According the entire city police is on high alert, not only our city crime branch but also the jurisdictional police stations have been instructed to keep a close watch on any such illegal activities in the city. Accordingly, the Hanumat Nagara police, they have been successful in collecting information regarding online betting in their jurisdiction, and they have apprehended two persons in this regard, and they have recovered 4,100 rupees cash and various electronic devices from their possession. Both these accused were using the Dafabet website online portal, and they were indulging in cricket betting. People are advised not to fall prey for this kind of betting sites, and in case they come across any such things, they are requested to inform the police so that we can take action on such unscrupulous and criminal activities. There are so many betting apps in the Play Store also, sir. So how is the illegal this one? Which one? This Dafabet. Dafabet, it's an illegal online portal which was used to make people indulge in the betting activity. Okay, thank you. Bunny. Next. Sir, XCG murder case there was update, sir. ಯಾವುದಪ್ಪ? ಇಲ್ಲ, ಅದು CCB ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯ ಪ್ರಕ್ರಿಯೆ ಜಾರಿಯಲ್ಲಿದೆ. ಓರ್ವ ಮಹಿಳೆಯನ್ನು ಬಂಧಿಸಲಾಗಿದೆ. ಇದುವರೆಗಿನ ತನಿಖೆಯ ಆಧಾರದ ಮೇಲೆ ಹೇಳೋದಾದರೆ ಬೇರೆಯವರ ಪಾತ್ರ ಇನ್ನೂ ಯಾವುದು ಸ್ಪಷ್ಟವಾಗಿ ಕಂಡು ಬಂದಿಲ್ಲ. ಯಾರು? ಅವರನ್ನು ಐ ಥಿಂಕ್ ಕೆಲವು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ತನಿಖೆ ಅಂದರೆ ಇಂಟ್ರಾಗೇಷನ್ ನಡೀತಾ ಇದೆ. ಪೊಲೀಸ್ ಅಭಿರಕ್ಷೆಯಲ್ಲಿ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ. ಥ್ಯಾಂಕ್ ಯು. ಬೇಕಾ? ನಾವು ಡಿಸ್ಟ್ರಾಕ್ಟ್ ಆಗ್ಬಿಟ್ರೆ. ಯಾವ ಪೊಲೀಸ್ ಸ್ಟೇಷನಪ್ಪ ಇದು? ಓಕೆ, ನಿಮ್ಮ ಸೈಜು ಫ್ರೇಮ್ ಎಲ್ಲ ಅಡ್ಜಸ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬನ್ನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ಯಾರು? ಆಯಿತಾ? ಜಾಸ್ತಿ ವಿಷಯಗಳಿಲ್ಲ.